2024 ಅವತ್ತು ಸುಮಾರು ರಾತ್ರಿ 9:30ರಿಂದ 10 ಗಂಟೆ ಸಮಯದಲ್ಲಿ ಉಮೇಶ್ ಅವರು ತಮ್ಮ ಗಣೇಶ್ ಅವರಿಗೆ ಚಾಕು ಚುಚ್ಚಿ ಮಧು ಮತ್ತು ರಘು ಅವರು ಕೊಲೆ ಮಾಡಿದಾರಂತ ಒಂದು ಪ್ರಕರಣ ದಾಖಲಾಗಿತ್ತು. ಇದು ಹಿನ್ನೆಲೆ ಏನಂತಂದರೆ ಇವರೆಲ್ಲರೂ ಸಹ ಚಿಕ್ಕನಹಳ್ಳಿ ಗ್ರಾಮದ ಸೇರಿದವರು, ಚಿಕ್ಕನಹಳ್ಳಿ ಗ್ರಾಮ ಹಳೆಯಲ್ಲಿ ಲಿಮಿಟ್ ಸೇರಿದವರು. ಅವರೆಲ್ಲರ ಜೊತೆಗೆ ಮಧ್ಯಾಹ್ನದ ಜೊತೆಗೆ ಇರ್ತಾರೆ. ಆ ಟೈಮಲ್ಲಿ ಮಧು ಅವರು ಹೇಳಿದಂಗೆ ರಘು ಏನು ಆರೋಪಿ ಇದ್ದಾರೋ ಗಣೇಶ್ ಅವ್ರಿಗೆ ಕರೆದಿದ್ದಾರೆ, ಕರೆದಿ ಹಬ್ಬ ಆಗಿದೆ ಆದ್ಮೇಲೆಲ್ಲ ಕರೆದಿದ್ದಾರೆ ಜೊತೆಗೆ ಸೇರೋಣ ಅಂತ. ಅದಾದಮೇಲೆ ವಿಕ್ಟಿಮ್ ಅವರು ಬಂದು ಸೇರಿದ್ದಾರೆ. ಸೇರೋ ಟೈಮಲ್ಲಿ ಮಧು ಮತ್ತು ರಘು ಮತ್ತು ಗಣೇಶ್ ಅವರಿಗೆ ಮಾತುಕತೆ ಆಗಿದೆ. ಆಡಕ್ಕೆ ಬನ್ನಿ, ಕಾಜಾ ಆಡಕ್ಕೆ ಬನ್ನಿ ಅಂತ ಕರೆದಿದ್ದಾರೆ, ಇನ್ನೊಬ್ರು ಬೇಡ ಅಂತಂದಿದ್ದಾರೆ. ಅದರಲ್ಲಿ ಅವರಿಬ್ಬರಿಗೂ ವೈಮನಸ್ಸು ಮತ್ತು ಮಾತು ಬೆಳೆಸ್ಕೊಂಡು ಹೋಗ್ತಾ ಇತ್ತು. ಅದು ಹೋಗ್ತಾ ಇದ್ಮೇಲೆ ಜೊತೆಗೆ ಇದ್ದಿದ್ದಾರೆ, ಸುಮಾರು ತಾಸು ಜೊತೆಗೆ ಇದ್ದಿದ್ದಾರೆ. ಅದಾದಮೇಲೆ ಗಲಾಟೆಯನ್ನು ಆಗಿ ಅವ್ರ ಬೆನ್ನಿಗೆ ಚುಚ್ಚುವ ಸಮಯದಲ್ಲಿ ಗಣೇಶ್ ಅವರು ಮೃತಪಟ್ಟಿದ್ದಾರೆ. ಇದು ಹಿನ್ನೆಲೆ ನಂತರ ಮಧು ಅವರು ಮೇಲೆ ಈಗಾಗಲೇ ರೌಡಿ ಶೀಟರ್ ಅಂತೂ ಇದೆ. ಡಿಸೆಂಬರ್ 2023 ಅವತ್ತು ಅವರನ್ನು ಬಾಂಧವ್ಯವನ್ನು ಮಾಡಿ ಜೈಲು ಕಳಿಸಾದ ಮೇಲೂ ಸಹ ಅವರು ಹಾಸನಲ್ಲಿ ಹಳೆಯ ಲಿಮಿಟ್ಸ್ಲಿ ವಾಸ ಇರೋದಿಲ್ಲ. ಅವರು ಬೆಂಗಳೂರಿಗೆ ಹೋಗಿರ್ತಾರೆ. ಕಳೆದ 3 ದಿನ ಹಿಂದೆ ಬಂದಿದ್ದಾರೆ ಅಂತ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಕಂಡುಬಂದಿದೆ. ಈಗ ನಾವು ಅಕ್ಯೂಸ್ ಮಧು ಮತ್ತು ರಘುವನ್ನು ಅರೆಸ್ಟ್ ಮಾಡೋಕ್ಕೆ 3 ಟೀಮನ್ನು ರಚನೆ ಮಾಡಿ ದಸ್ತಗಿರಿ ಪ್ರಯತ್ನಗಳು ಮಾಡ್ತಾರೆ. ಘಟನೆಯಲ್ಲಿ ಒಬ್ಬರೇ ಭಾಗಿಯಾಗಿದ್ದ ಅಥವಾ ರಘು? ಪ್ರಾಥಮಿಕ ತನಿಖೆಯಲ್ಲಿ ಅವರು ಹೇಳ್ತಾ ಇರೋದು ರಘು ಅವರು ಕರೆದ್ರು ಗಣೇಶ್ ಅವರಿಗೆ ಸ್ಥಳಕ್ಕೆ ಬನ್ನಿ ಅಂತ ಅವರು ಕರೆದಿದ್ದಾರೆ ಅಂತ. ಇದರಲ್ಲಿ ಸದ್ಯಕ್ಕೆ ಕಂಡು ಬಂದಿರೋದು ಕೂತ್ಕೊಳ್ಳುವಾಗ ಮಾತು ಬೆಳೆದು ಆಗಿದೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬರ್ತಾ ಇದೆ. ಆದರೆ ಮಧು ಮತ್ತು ರಘು ಅವರು ಏನಾದ್ರು ಪ್ಲ್ಯಾನ್ ಮಾಡಿಕೊಂಡು ಬಿಟ್ಟು ಕರೆಸಿದಾರ, ಅವ್ರ ಹಿಂದೆ ಏನಾದರೂ ವ್ಯವಹಾರ ಇತ್ತ? ನಮ್ಮ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಂತೆ ಇವರೆಲ್ಲರೂ ಫ್ರೆಂಡ್ಸ್ನೇ, ಜೊತೆಗೆ ಇದ್ದವರು, ಯಾವಾಗಲೂ ಮುಂದಾಗಿರುವವರು, ಜೊತೆಗೆ ಇರೋರು ಅಂತ ನಮಗೆ ಮಾಹಿತಿ ಬಂದಿದೆ. ಆದರೆ ಇದು ಇವರು ಕಲಿಕೆ ಏನೋ ಕಾರಣ ಇತ್ತ, ಏನಾದ್ರು ಮೋಟಿವ್ ಇತ್ತಾನೂ ಸಹ ನಾವು ತನಿಖೆ ಮಾಡ್ತೀವಿ.